ಜನಾಗ್ರಹ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳ ಹೋರಾಟಗಾರರು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯಿತು. ಈ 3 ವರ್ಷದಾಗ ಏನೇನಾಗಿದೆ ಅಂತ ಹಿಸಾಬ್ ಕೇಳ್ತಕ್ಕಂಥ ಈಗೊಂದು ನಮಗೊಂದು ಪರಿಸ್ಥಿತಿ ಕೂಡ ಬಂದಿದೆ. ನಮ್ಮ ಹಕ್ಕು ಏನು ಕೊಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ಮಾಡಿದಂಥ ಸರ್ಕಾರ ಇವತ್ತು ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡೋದು ನಮ್ಮ ಸಹಜದ. ಅದಕ್ಕೆ ನಾವೆಲ್ಲರೂ ಸೇರಿ ಯಾವುದೋ ಸಂಘ ಸಂಸ್ಥೆ ಇಲ್ಲದ ನಮ್ಮದು ಒಕ್ಕೂರದಿಂದ ನಾವೆಲ್ಲರೂ ಸೇರ್ಕೊಂಡು ಹೋಗಿ ನಾವು ಈ ಸಭೆ ಭಾಗವಹಿಸುವ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅದಕ್ಕೆ ಇನ್ನೊಂದೇನಂದ್ರೆ, ಒಂದು ವೇಳೆ ಸರ್ಕಾರ ಈ ಡಿಮಾಂಡ್ಗಳು ಕರೆಕ್ಟ್ ನೋಡಲಿಲ್ಲ ಅಂದ್ರೆ ಮುಂದುವರೆದಿಂದಾಗ ನಮ್ಮ ರಾಕೋಳಿಗೆ ಹೇಳ್ದಂಗೆ ಅಲ್ಟರ್ನೇಟಿವ್ ಚಿಂತನೆ ಮಾಡಲೇಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದಾಗ ಪರ್ಯಾಯ ಶಕ್ತಿ ನಾವು ಹುಡುಕಲೇಬೇಕಾಗ್ತದೆ. ನಾವು BJP ಮನುವಾದಿ ಕೋಮುವಾದಿ ಶಕ್ತಿನ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆ ಸೇರ್ಕೊಂಡಾಗ ಕೋಮುವಾದಿಯರ ಜೊತೆ ಸೇರ್ಕೊಂಡಂಗೆ ಇವರು ಕೂಡ ಮಾಡ್ತಾಯಿದ್ದಾರೆ. ಅವ್ರು ಡೈರೆಕ್ಟಾಗಿ ಮಾಡ್ತಾರೆ, ಇಂಡೈರೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ಈ ಥರ ಮಾಡಿದಾಗ ಈ ಹೋರಾಟಗಾರರು ಶೋಷಿತ ಸಮುದಾಯ ಎಂದು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ತರೋಕ್ಕೂ ಗೊತ್ತು, ಸರ್ಕಾರ ಉಳಿಸೋಕ್ಕೂ ಗೊತ್ತು. ದಲಿತ ಚಳವಳಿಗೆ ಆ ಶಕ್ತಿ ಇದೆ. ಇಡೀ ರಾಜ್ಯದಲ್ಲಿ ಕಳೆದ 50 ವರ್ಷದಿಂದ ಹೋರಾಟ ಮಾಡಿ ಸುಮಾರು ಜನ ಇದು ಹೋರಾಟ ಮಾಡಿ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಇವತ್ತಿವರೆಗೂ ನ್ಯಾಯ ಕೇಳ್ತಾನೇ ಇದೆಯೋ, ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಒಂದು ಆಶೆ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮಗೇನಾದರೂ ಒಂದು ದಲಿತರಿಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು. ಆದರೆ ಇಲ್ಲಿವರೆಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಮುಂದುವರೆದಿಂದಲ್ಲಿ ಪರ್ಯಾಯ ಶಕ್ತಿ ಹುಡುಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಮೂಲಕ ನಾವು ದಲಿತರಿಗೆ ನಮಗೆ ಬಿಟ್ಟರೆ ಗತಿ ಇಲ್ಲ, ನಮಗೆ ಬಿಟ್ಟರೆ ಬೇರೆ ಓಟ್ ಹಾಕಲ್ಲ ಅಂತಿದೆ. ಒಂದ್ಸರಿ SM ಕೃಷ್ಣ ಅವ್ರ ಸರ್ಕಾರ ಹೋದಾಗ ಅವಾಗ ದಲಿತರು ತಮ್ಮ ಪಕ್ಷಕ್ಕೆ ತಾವು ಓಟ್ ಹಾಕೊಂಡಿದ್ರು. ಅವಾಗ 1.3% BSP ಓಟ್ ತಗೊಂಡಾಗ ಕಾಂಗ್ರೆಸ್ ಸರ್ಕಾರ ಹೊರಟಾಯ್ತು, 40 ಸೀಟ್ ಹೊರಟಾಯ್ತು. ಹಾಗೆ ನಮ್ದು ಪ್ರತಿ ಕ್ಷೇತ್ರದಲ್ಲಿ 40-50 ಸಾವಿರ ಮೇಲಿದೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಂತೂ 70-80 ಸಾವಿರ ಇದೆ. ಹಾಗಾಗಿ ಕಳೆದ ಸಾರಿ ಅವರು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಆಯ್ತು, ಸಂವಿಧಾನ ತಲೆ ಮೇಲೆ ಇಟ್ಟುಕೊಂಡು, ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಇಡೀ ದೇಶ ತುಂಬ ರಾಹುಲ್ ಗಾಂಧಿ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಡಾಡಿದಕ್ಕೋಸ್ಕರ 100 ಸಂಖ್ಯೆ ಕಾಂಗ್ರೆಸ್ ಮುಟ್ಟಿದೆ. ಇಡೀ ಕರ್ನಾಟಕದಲ್ಲ, ಇಡೀ ಭಾರತ ದೇಶದಂತ ದಲಿತರು ಸಂವಿಧಾನ ಪರ ಇರೋದ್ರಿಂದ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಅದು ಸಂವಿಧಾನನೂ ಉಳಿಬೇಕು, ಸಂವಿಧಾನ ಅಂತ ಹೇಳಿ ನಮ್ದೆಲ್ಲ ಸಂವಿಧಾನಕ್ಕೆ ಹಕ್ಕುಗಳನ್ನೇ ಮೊಟಕುಗೊಳಿಸಿದಾಗ ಅಲ್ಲಿ ಇದು ಸಮಸ್ಯೆ ಉದ್ಭವಿಸುತ್ತೆ. ಪರ್ಯಾಯ ಆಯಾ ಕಾಲಕ್ಕೆ ನಿರ್ಮಾಣ ಆಗುತ್ತೆ, ಅದು ಚುನಾವಣೆ ಬಂದಾಗ ಆಗುತ್ತೆ. ಈಗ ನಾವೆಲ್ಲ ಅಡ್ವಾನ್ಸ್ ಹೇಳೋಕ್ಕಾಗೋದಿಲ್ಲ. ಯಾವಾಗ ಬಂದಾಗ ಯಾರ್ಯಾರು ಬರ್ತಾರೋ, ಎಲ್ಲ ಲೆಫ್ಟಿಸ್ಟ್ ಬರ್ತಾರೆ, ದಲಿತ ಹೋರಾಟಗಾರರು, ರೈತ ಹೋರಾಟಗಾರರು, ಕಾರ್ಮಿಕ ಹೋರಾಟಗಾರರು, ಇದು ಎಲ್ಲ ಏನೇನೋ ಆಗುತ್ತೆ. ಏನೇನೋ ಆಗದೆ ಇದ್ರು ನಾವು DSS ನಿಂದ ಕ್ಯಾಂಡಿಡೇಟ್ಗಳು ಹಾಕಿದ್ರೆ 10,000 ಓಟ್ ತಗೋತೇವೆ ನಾವು ಒಂದು ಕ್ಷೇತ್ರದಲ್ಲಿ, ಅಲ್ಲಿ ಹೊಟ್ಟೋಗುತ್ತೆ. ಅದು ಏನೋ ಇಲ್ಲ, ಅದಕ್ಕೆ ತಾವು ತಿದ್ದುಕೊಳ್ಳೋಕೆ 2 ವರ್ಷ ಸಮಯ ಇದೆ. ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ ಅಂತಕ್ಕಂಥ ಒಂದು ಇದು ಮಾಹಿತಿಯನ್ನು ಅವರು ತಿಳ್ಕೊಂಡ್ರೆ ಒಳ್ಳೆಯದಲ್ಲ. ಇಲ್ಲಾಂದ್ರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಕೊನೆಯದಾಗಿ ನಮ್ದು ಈಗಿನ RSS ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಎತ್ತಿದ್ದಾರೆ. ಆ ಸಂಘಕ್ಕೆ 100 ವರ್ಷ ತುಂಬಿದೆ, ಅದರ ಸಂಘಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ಅದ್ರ ಸಂಘದ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ. ಇದರ ಲೆಕ್ಕ ಕೇಳಿದ್ರೆ ಅವರಿಗೆ ವೈಯಕ್ತಿಕವಾಗಿ ಥ್ರೆಟನಿಂಗ್ ಕೊಡ್ತಕ್ಕಂಥ ಕೆಲಸ ಈ ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದ್ದಾರೆ. ಅದು ನಾವು ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳು, ಸಂವಿಧಾನ ಪರ ಸಂಘಟನೆಗಳು, ಶೋಷಿತ ಸಮುದಾಯ ಒಕ್ಕೂಟದ ಸಂಘಟನೆಗಳಿಂದ ತೀವ್ರವಾಗಿ ಖಂಡಿಸ್ತೇವೆ. ನೀವು ನೈತಿಕತೆ ಇದ್ದರೆ ಅವರಿಗೆ ಒಂದು ಸೈದ್ಧಾಂತಿಕ ಪ್ರಶ್ನೆಗೆ ಸೈದ್ಧಾಂತಿಕ ಉತ್ತರ ಕೊಡಿ. ಅದನ್ನು ಬಿಟ್ಟು ನೀವು ಅವ್ರಿಗೆ ವೈಯಕ್ತಿಕ ಥ್ರೆಟನಿಂಗ್ ಕೊಡೋದು, ಫೋನ್ ಕರೆ ಮಾಡಿ ಅವ್ರಿಗೆ ಧಮಕಿ ಆಗ್ತಕ್ಕಂಥದ್ದು, ಇದೆಲ್ಲ ಏನಾಗೋದಿಲ್ಲ. ಅಂಥವ್ರಿಗೆಲ್ಲ ಹೆದರ ಮನುಷ್ಯನು ಪ್ರಿಯಾಂಕ್ ಇಲ್ಲ. ಅವ್ರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ, ಸದಾ ಕಾಲ ಇರ್ತೀವಿ. ಇನ್ನಷ್ಟು ಧೈರ್ಯವಾಗಿ RSS ಅನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತು RSS ಅನ್ನ ಏನೇ ನೀತಿ ಇದೆ ಅದನ್ನು ವಿರೋಧಿಸ್ತಕ್ಕಂಥದ್ದು ಯಾವುದೇ ಸಂಘಟನೆ ಇಲ್ಲ. ಅದು ನೀತಿ ವಿರೋಧ ವಿರೋಧಿಸೋದು. ಇವತ್ತು ಹಿಂದೂ ಸಂಘಟನೆ ಅಂದ್ರೆ ದಲಿತರು ಕೂಡ ಹಿಂದೂಗಳೇ ಆಗಿದ್ದಾರೆ. ಅದು ದಲಿತರ ಮೇಲೆ ಅನ್ಯಾಯ ಆದಾಗ ಅದ್ರ ಬಗ್ಗೆ ಒಂದು ಚಕಾರ ಇರ್ತೋದಿಲ್ಲ. ದಲಿತ ಬಾಲಿಕರ ಮೇಲೆ ಅತ್ಯಾಚಾರ ಅನ್ಯಾಯ ಆದಾಗ RSS ಒಂದು ಚಕಾರ ಇರ್ತೋದಿಲ್ಲ. ಯಾಕಾದ್ರೆ ದಲಿತರು ಹಿಂದೂ ಅಲ್ಲನ? ಈ ರೀತಿ ಒಂದು ಸೈದ್ಧಾಂತಿಕ ಪ್ರಶ್ನೆ ಕೇಳಿದಾಗ ಇವರಿಗೆಲ್ಲ ಹುಯಿ ಬರ್ತಾ ಇದೆ. ಅದಕ್ಕೆ ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲಿದ್ದೀವಿ. ಅವ್ರನ್ನ ಮತ್ತಷ್ಟು ಖಡಕ್ ಆಗಿ ಈ RSSನ ಕೋಮುವಾದಿ ನೀತಿಗಳನ್ನ ಖಂಡಿಸಲಿ, ಅವ್ರ ಜೊತೆ ನಾವಿರ್ತೀವಿ. ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ಬಸವೇಶ್ವರರ ಹೆಸರಿನಲ್ಲಿ, ಬಸವಣ್ಣರ ಹೆಸರಿನಲ್ಲಿ ಹಿಂದೂ ಸಮಾವೇಶ ನೀವು ಮಾಡ್ರಿ. ನಿಮಗೆ ಹಿಂದೂ ಸಮಾವೇಶ ಮಾಡೋಕ್ಕೆ ಯಾರು ಬೇಡ ಅಂತ ಇಲ್ಲ ನಾವು, ಆದರೆ ನಿಮ್ಮ ಸಮಾವೇಶಕ್ಕೆ ನೀವು ಮಾಡಿಕೊಳ್ರಿ. ಅದಕ್ಕಾಗಿ ನಮಗೆ ಈ ಒಂದು ಬಸವಾದಿ ಶರಣರ ಚಳವಳಿಯಲ್ಲಿ ನಾವೆಲ್ಲ ದಲಿತ ಚಳವಳಿಯವರು ಜೊತೆಯಲ್ಲಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ತಾವು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಡಬೇಕಂತ ವಿನಂತಿಸ್ಕೊಳ್ತೇನೆ. ಧನ್ಯವಾದ. ಜೈ ಸಂವಿಧಾನ. ಸಾಕಷ್ಟು ವೈಚಾರಿಕವಾದಂಥ ವಿಚಾರಗಳು
ಶೋಷಿತರ ಪರವಾದಂಥ ವಿಚಾರಗಳು ಕೇವಲ ಒಂದು ಜಾತಿ ಸಲುವಾಗಿ ಎಂದು ಕೆಲಸ ಮಾಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅಲ್ಲ ಅಂತಕ್ಕಂಥದ್ದು ನಾನು ಮನಗಂಡಿರ್ತಕ್ಕಂಥವ್ರು. ಎಲ್ಲ ಶೋಷಿತ ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಿಂತು ಪ್ರಮುಖವಾಗಿ ಮಂಡಲ್ ವರದಿ ಜಾರಿಗಾಗಿ ನಿರಂತರವಾಗಿ ಬೀದರ್ದಿಂದ ಚಾಮರಾಜನಗರದವರೆಗೆ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಯಾವುದಾದ್ರೂ ಸಂಘಟನೆ ಅಂದರೆ ಅದು ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಸೊ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಬಂಧುಗಳು ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೊಡುಗೆ ಭಾಳ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಅದರ ಜೊತೆಗೆ ನಮ್ಮ ಬೇಡಿಕೆನೂ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಈ ಸಲ ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಡಿಮಾಂಡ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಬೇರೆ, ಡಿಮಾಂಡೇ ಬೇರೆ. ಯಾಕಂದ್ರೆ ನಾವು ಕಾಂಗ್ರೆಸ್ದ ಒಂದು ಬೆಂಬಲವನ್ನು ಸೂಚಿಸಿದ ಮೇಲೆ ನೈತಿಕ ಜವಾಬ್ದಾರಿ ನಮ್ದಾಗ್ತದೆ, ನಮ್ಮ ಪ್ರತಿಭಟನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಹೋದ ಸಲ ಮುಖ್ಯಮಂತ್ರಿ ಬೇರೆ ಇದ್ರೆ ಈಗ ಮತ್ತೆ ಮುಖ್ಯಮಂತ್ರಿ ಬೇರೆ ಇರ್ಬೋದು, ಆದರೆ ಏನೇ ಇದ್ರೂ ಕಾಂಗ್ರೆಸ್ ಪಕ್ಷನೇ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಹೊಸದಾಗಿ ಅಧ್ಯಕ್ಷರು ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಸಾಹೇಬರು, ಭಾಳ ಬುದ್ಧಿಜೀವಿಗಳಾಗಿದ್ದಾರೆ. ಸೊ ನಾವು ಯಾಕೆ ಆಗ್ರಹ ಮಾಡ್ತಾ ಇದ್ದೀವಿ ಅಂದರೆ, ನಾವಮ್ಮ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳೇನಿತ್ತು, ನೀವು ಬಂದ ಮೇಲೆ ಏನು ಮಾಡಿದ್ರೆ ದಲಿತರಿಗಾಗಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗಾಗಲಿ ಅಂತಕ್ಕಂಥ ಈ ವಿಶೇಷವಾದಂಥ ಪ್ರಶ್ನೆ ಕೇಳಬೇಕಾಗಿತ್ತು. ಅದು ನಮ್ಮ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ 3ನೇ ಜುಲೈಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೃಹತ್ವಾಗಿ ನಾವು ಆಗ್ರಹವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು 100 ಜನ ಬೀದರ್ದಿಂದ ಹೋಗ್ತಾ ಇದ್ದೀವಿ. ಮತ್ತು ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು ಅಥವಾ ಗೊಂಡ ಪರ ಸಂಘಟನೆ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಶೋಷಿತ ಸಮುದಾಯಗಳ ಸಂಘಟನೆಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ತಾವೆಲ್ಲರಲ್ಲಿ ಭಾಗಿಯಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೇಳಲಿಕ್ಕೆ ಏನು ಮುಂಚೂಣಿಯಾಗಿ ನಮ್ಮ ಅಂತಮ್ಮರಿರ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥ ಪ್ರಮೆ ಬಂದಿದೆ. ಅದು ನಮ್ಮ ಹೋರಾಟದ ಮೂಲಕ ಅಥವಾ ನಮ್ಮ ಆಗ್ರಹದ ಮೂಲಕ ನಾವು ಅದನ್ನು ನೆರವೇರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಇವತ್ತು ಬೀದರಲ್ಲಿ 28ನೇ ತಾರೀಕಿಗೆ ಭಾಳ ಗಂಭೀರವಾದಂಥ ಒಂದು ವಿಚಾರ ಬಂದಿದೆ. ನಮ್ಮ ಅನಿಲ್ ಕುಮಾರ್ ಬೆಲ್ದಾರ್ ಹೇಳಿದಂಗೆ ಬಸವಾದಿ ಶರಣರ ನೀವು ಹಿಂದೂ ಸಮಾವೇಶ ಮಾಡ್ಕೊಳ್ಳಿಕ್ಕೆ ಬೇಡ ಅನ್ನಂಗಿಲ್ಲ, ಮತ್ತು ಅಥವಾ ಯಾವುದೇ ಧರ್ಮದ ಸಮಾವೇಶ ಮಾಡ್ಕೊಳ್ಳಿಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಆದರೆ ಬಸವಾದಿ ಶರಣರ ಹೆಸರ ಮೇಲೆ ಹಿಂದೇನು ಸಮಾವೇಶ ಮಾಡ್ತೀರಿ, ಇದಕ್ಕೆ ನಾವು ಖಂಡಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು. ಯಾಕಂದರೆ ದಲಿತ ಸಂಘಟನೆಗಳು, ಜನಪರವಾದಂಥ ಸಂಘಟನೆಗಳು, ಹಿಂದುಳಿದ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಏನಾದ್ರೆ ಇವತ್ತು ಬಸವಾದಿ ಶರಣರ ಬಸವ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಇವತ್ತಿನಿಂದ ಸುಮಾರು 40-50 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಕಟ್ಟಿರ್ತಕ್ಕಂಥದ್ದು. ಅದು ಬಸವಣ್ಣ ನಾಡಿನಲ್ಲಿನೇ ಅದಕ್ಕೆ ಖೇದ ಉಂಟು ಮಾಡ್ತಕ್ಕಂಥ ಒಂದು ಕೋರ್ಟ್ನ ಮುಖಾಂತರ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಖಂಡಿಸ್ತರ ಜೊತೆಗೆ ಅದರ ಪರವಾಗಿ ಅಂದರೆ ಬಸವಾದಿ ಶರಣರ ಪರವಾಗಿ ನಿಂದಿರ್ತೀವಿ. ಯಾವುದೇ ಕಾರಣಕ್ಕೆ ಬಸವಾದಿ ಶರಣರ ಹಿಂದೂ ಸಂಘಟನೆಗೆ ನಿಂದಿರಂಗಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ನಮ್ಮ ಎಲ್ಲರೂ ಏನಾದರೂ ಅವತ್ತು ನಾವು ಅದರ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಪ್ರಮೇಯ ಇದೆ ಇವತ್ತು. ಯಾಕಂದರೆ ಬಸವಾದಿ ಶರಣರು ಹೋದರೆ ಹೋಗಿದ ಮೇಲೆ ನಾವು ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ತಾವೆಲ್ಲರೂ ಏನಾದ್ರು ಅಂದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು